ಯಾರ್ಯಾರೋ ದುಡ್ಡು ಮಾಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ ಅನ್ನೋ ಧೋರಣೆ ಇತ್ತು. ಆದ್ರೇನು ಮಾಡೋದು? ಶಿವಪ್ರಸಾದ್, ಅಲ್ಲಿರೋದು ಬರಹ ಅಲ್ಲ, ಮೂಳೆ ಮಾಂಸ ರಕ್ತನಾಳಗಳಷ್ಟೇ. ಬರಹ ಏನಿದ್ರು ನಿನ್ ಕೈಯಲ್ಲಿದೆ. ಕೈ ರೇಖೆಗಳಲ್ಲ? ರೇಖೆಗಳಿರೋ ಕೈಗಳಲ್ಲ ಶಿವಪ್ರಸಾದ್, ಮತ್ತೆ ದುಡಿಯಲು ಮಿಡಿಯುವ ಕೈಗಳಲ್ಲಿ, ಮಡಿಯುವವರೆಗೂ ದುಡಿಯುವ ಕೈಗಳಲ್ಲಿ. ಅದನ್ನೇ ತಾನೇ ಭಗವಂತ ನಾವು ಮಾಡಕ್ ಹೊರಟಿದ್ದು. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಸಮ್ಮರ್ ಕ್ಯಾಂಪ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಕೇವಲ ಕಷ್ಟಪಟ್ಟರೆ ಮಾತ್ರ ಸಾಧನೆ ಸಾಧ್ಯ ಇಲ್ಲ ಶಿವಪ್ರಸಾದ್. ಆ ಕಷ್ಟದ ಜೊತೆಗೆ ಸರಿಯಾದ ಯೋಚನೆ, ಯೋಚನೆಗೆ ತಕ್ಕ ಯೋಜನೆ, ಯೋಜನೆಗೆ ತಕ್ಕ ನಿಯೋಜನೆ ಇರಬೇಕು. ಅಂದ್ರೆ ನಮ್ಮ ಪ್ಲಾನಿಂಗ್ ಅಲ್ಲಿ ಎಕ್ಸಿಕ್ಯೂಷನ್ ತಪ್ಪಾಯ್ತಾ ಅಥವಾ ನಮ್ಮ ಪ್ಲಾನಿಂಗೇ ಸರಿ ಇಲ್ವಾ? ಶಿವಪ್ರಸಾದ್, ದುಡಿಬೇಕು ಅನ್ನೋ ಆಲೋಚನೆ, ಬೆಳಿಬೇಕು ಅನ್ನೋ ಕನಸು, ಇದ್ಯಾವುದೂ ತಪ್ಪಲ್ಲ. ಇರು ಭಗವಂತ, ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಒಂದು ಅಡ್ಗೋಡೆ ಕಟ್ಸ್ಬಿಡ್ತೀನಿ, ಬಂದಾಗೆಲ್ಲ ದೀಪ ಇಟ್ಬಿಡು. ಯಾಕೆ? ಮತ್ತಿನ್ನೇನು ಭಗವಂತ, ಏನೇ ಕೇಳಿದ್ರು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಉತ್ತರ ಕೊಡ್ತೀಯ. ಅಲ್ಲ, ನಾವು ಎಲ್ಲಿ ಇಡುವುದ್ವಿ ಅಂತ ಡೈರೆಕ್ಟಾಗಿ ಹೇಳ್ಬಾರ್ದಾ? ತಿದ್ಕೊಳ್ತೀವಿ. ಗುಬ್ಬಿ ಹಾರೋ ಎತ್ತರಕ್ಕೂ ಗರುಡ ಹಾರೋ ಎತ್ತರಕ್ಕೂ ವ್ಯತ್ಯಾಸ ಇದೆ ಶಿವಪ್ರಸಾದ್. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಗುಬ್ಬಿ ಗರುಡದ ಮಟ್ಟಿಗೆ ಹಾರಬೇಕು ಅನ್ನೋ ಕನಸು ಕಾಣಬಾರ್ದು ಅಂತನಾ? ಇರೋ ಸತ್ಯನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಯಾಕೆ? ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಹಾಕಬಾರ್ದು. ನಮ್ಮ ಸಾಮರ್ಥ್ಯವನ್ನ ಅರಿತು ಸತ್ಯವನ್ನ ಒಪ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದೇ ಸಾಧನೆಯ ಮೊದಲನೇ ಹೆಜ್ಜೆ. ಗುಬ್ಬಿ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದರೆ ಗರುಡ ಪಕ್ಷಿಗಿಂತಲೂ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದು ಸ್ವಾಭಾವಿಕವಾಗಿ ಸಾಧ್ಯವಾಗದ ಮಾತು. ಆದರೆ ಅದೇ ಗುಬ್ಬಿ ಇನ್ನೊಂದು ಗುಬ್ಬಿಗಿಂತ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ಅರ್ಥ ಇದೆ. ಹಾಗೆಯೇ ನೀವುಗಳು ನಿಮ್ಮ ಅಕ್ಕಪಕ್ಕದವರಿಗಿಂತಲೂ, ಸ್ನೇಹಿತರಿಗಿಂತಲೂ, ಶತ್ರುಗಳಿಗಿಂತಲೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಕನಸು ಕಾಣುವುದು ಸಹಜವೇ. ಸಾಧಿಸಿರುವ ವ್ಯಕ್ತಿಗಳ ಸಾಧನೆಯನ್ನಷ್ಟೇ ನೋಡಿ ಕನಸು ಕಟ್ಟಿಕೊಂಡು ಮುಂದುವರಿಯುವುದಕ್ಕಿಂತಲೂ ಸಾಧನೆಯ ಹಿಂದೆ ಇರುವ ಶ್ರಮವನ್ನು ನೋಡಿ ನಿಮ್ಮ ಕನಸಿನ ವಿನ್ಯಾಸವನ್ನು ಬದಲಾಯಿಸಿಕೊಂಡಾಗ ಮಾತ್ರ ನೀವು ಸಾಧನೆಯನ್ನು ಮಾಡೋದಿಕ್ಕೆ ಸಾಧ್ಯ. ಅರ್ಥ ಆಯ್ತು ಭಗವಂತ. ಯಾರ್ಯಾರೋ ದುಡಿತಾ ಇದ್ದಾರೆ, ಅವ್ರ ಹಾಗೆ ನಾವು ದುಡಿಬಹುದಲ್ಲ ಅಂತ ಈ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಶಿವಪ್ರಸಾದ್, ನೀನು ಒಪ್ಪಿಕೊಂಡಂತೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇನ್ನೊಬ್ಬರನ್ನು ನೋಡಿ ನಮಗೇಕೆ ಇಂಥ ಬಾಳಿಲ್ಲ, ಬದುಕಿಲ್ಲ ಎಂದು ಕೊರಗಬಾರದು. ಏಕೆಂದರೆ ಇನ್ನೊಬ್ಬರ ಜೀವನದಲ್ಲಿ ಸಾಧನೆಯ ಪುಟ ಯಾವ ಅಧ್ಯಾಯದಲ್ಲಿ ಶುರುವಾಗಿರುತ್ತದೆ ಎಂದು ತಿಳಿಯದೆ ನಿಮ್ಮ ಜೀವನದ ಮೊದಲ ಅಧ್ಯಾಯದಲ್ಲೇ ಯಶಸ್ಸು ಸಿಗಬೇಕು ಎಂದು ಬಯಸುತ್ತಾ ಕುಳಿತರೆ ಕುಳಿತಲ್ಲೇ ಕೂರಬೇಕು. ಜಗತ್ತು ನಿಮ್ಮನ್ನು ದಾಟಿ ಮುಂದೆ ಹೋಗಿರುತ್ತೆ. ಕೊನೆಯದಾಗಿ ಒಂದು ಮಾತು, ಶ್ರದ್ಧೆಯಿಂದ ಕಲಿತ ಅಕ್ಷರ, ಶ್ರಮಪಟ್ಟು ಮಾಡಿದ ಕೆಲಸ, ಕಷ್ಟದಿಂದ ದುಡಿದ ಅನ್ನ, ಇಷ್ಟಪಟ್ಟು ಕಲಿತ ಕಲೆ, ನಿಷ್ಠೆಯಿಂದ ಮಾಡಿದ ಪೂಜೆ, ನಿಸ್ವಾರ್ಥದಿಂದ ಮಾಡಿದ ದಾನ, ಇದ್ಯಾವುದು ನಿಮ್ಮ ಕೈ ಬಿಡೋದಿಲ್ಲ. ಪ್ರಶ್ನೆ ಇರಲು ಸಾವಿರ, ಕೊಡಲು ಬರುವೆಯ ಉತ್ತರ. ಬಾಳೆಂದರೆ ನಂದ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಹೇ ದಟ್ ಮೈ ಸನ್, ಎಸ್, ತಗೋ ಇದನ್ನ. ಏನು ಏನಿದು ಅಂತ ಕೇಳ್ತಾ ಇದೀಯಾ? ಐ ಡ್ರಾಪ್ಸ್. ನನಗೆ ನನಗೆ ಯಾಕೆ ಕೊಟ್ಟೆ ಅಂತ ಕೇಳ್ತಾ ಇದೀಯಾ? ಇದು ನಿನಗಲ್ಲ, ನನಗೆ. ಮತ್ ನಿನಗೆ ಯಾಕೆ ಕೊಟ್ಟೆ ಅಂತಾನೂ ಕೇಳಬೇಡ. ಯಾಕೆಂದ್ರೆ ಇದನ್ನ ಚಂದ್ರು ಮೆಡಿಕಲ್ಸ್ ತಗೊಂಡೋಗಿ ಕೊಡು. ಅಪ್ಪನಿಗೆ 500 ರೂಪಾಯಿ ಐ ಡ್ರಾಪ್ಸ್ ಬೇಡವಂತೆ, 50 ರೂಪಾಯಿಗಿಂತ ಕಡಿಮೆ ಇರೋ ಐ ಡ್ರಾಪ್ಸೇ ಬೇಕಂತೆ ಅಂತ ಇಸ್ಕೊಂಬ. ಆಗತ್ತೆ ಅಂತ ಹೇಳ್ತಾ ಇದೀಯಾ? ಥ್ಯಾಂಕ್ ಯು. ಐ ಡ್ರಾಪ್ಸಾ? ಏನಾಯ್ತ್ರಿ? ಬೆಳಗ್ಗೆ ನೋಡಬಾರ್ದು ನೋಡಿರ್ತಾನೆ, ಅದಕ್ಕೆ ಕಣ್ಣು ಹೀಗಾಗಿದೆ. ಬೆಳಗ್ಗೆ ನಿನ್ ಮುಖನೇ ನೋಡ್ಕೊಂಡು ಹೋಗಿದ್ದು. ರೀ, ಮಾವನ್ ಮುಖ ತುಂಬಾ ಶ್ರೇಷ್ಠ. ನಿಮ್ ಕಣ್ಣಿಗೆ ಇವಾಗ ಏನಾಯ್ತು ಹೇಳಿ? ಅಯ್ಯೋ ಗಿರಿ, ಮಧ್ಯಾಹ್ನದಿಂದ ಕಣ್ಣೂರಿತಾ ಇತ್ತು. ಆಸ್ಪತ್ರೆಗೆ ಹೋದ್ರೆ ಸುಮ್ಮನೆ ಖರ್ಚು ಅಂತ ಚಂದ್ರು ಮೆಡಿಕಲ್ಸ್ ಹೋದೆ. ಅವ್ನು ನನ್ನ ಹತ್ರ ಚೆನ್ನಾಗಿ ಮಾತಾಡಿ, ಚೆನ್ನಾಗಿದೆ ಸರ್ ಅಂತ 500 ರೂಪಾಯಿ ಐ ಡ್ರಾಪ್ಸ್ ಕೊಟ್ಬಿಟ್ಟ. ಬೇಡ ಅಂತ ಹೇಳೋಣ ಅನ್ಕೊಂಡ್ರೆ ಅಲ್ಲಿ ತುಂಬಾ ಜನ ಇದ್ರು, ಮರ್ಯಾದೆ ಹೋಗುತ್ತೆ ಅಂತ
ಇಸ್ಕೊಂಡ್ ಬಂದ್ಬಿಟ್ಟೆ. ಅದಕ್ಕೆ ಇವಾಗ ಇವನ್ ಕೈಲಿ ವಾಪಸ್ ಕಳಿಸ್ತಾ ಇದ್ದೀನಿ. ಅಪ್ಪ ನನ್ ಕೈಲಾಗಲ್ಲ. ತರಕ್ ಮಾತ್ರ ನೀನ್ ಹೋಗು, ಬೇಡ ಅಂತ ವಾಪಸ್ ಕೊಡಕ್ ಮಾತ್ರ ನಾನ್ ಹೋಗ್ಬೇಕಾ? ಇದ್ಯಾವ ನ್ಯಾಯ? ತಂದೆಗೆ ತಕ್ಕ ಮಗ. ನಾನು ಅಷ್ಟೇ, ತಂದೆಗೆ ತಕ್ಕ ಮಗ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನೀನು ಎಣ್ಣೆಲಿ ಕರೆದಿರೋ ಬಜ್ಜಿ ಬೋಂಡ ತರ್ತಾ ಇದ್ದೆ. 2 ಬಜ್ಜಿ ತಿಂದ್ಬಿಟ್ಟು, ಲೋ ಶಿವು ಇದ್ರ ಎಣ್ಣೆ ತುಂಬಾ ಜಾಸ್ತಿ ಆಯ್ತು, ವಾಪಸ್ ಕೊಟ್ಬಾರೋ ಅಂತ ಹೇಳ್ತಾ ಇದ್ದೆ. ನಾನು ಅಂಗಡಿಯವನ ಹತ್ರ ಹೋಗಿ, ಸಾರ್ ಇದ್ರ ಎಣ್ಣೆ ತುಂಬಾ ಇದೆ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ? ಏನ್ ಹೇಳ್ತಾ ಇದ್ರು? ಎಣ್ಣೆಲಿ ಕರೆದಿರೋ ಬಜ್ಜಿಲಿ ಎಣ್ಣೆ ಇಲ್ದಿ ಬೆಣ್ಣೆ ಇರ್ತಾ ಅಂತ ಮಕ್ಕುಗಿತಾ ಇದ್ರು. ನಾನು ಮನೆವರೆಗೂ ಒರೆಸ್ಕೊಂಡು ಬರ್ತಾ ಇದ್ದೆ. ಈಗ ಅದೇ ಪರಂಪರೆನ ನಾನು ಫಾಲೋ ಮಾಡ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಏಯ್, ನಾನು ಹೇಳ್ತಾ ಇದ್ದೀನಿ, ನೀನು ಐ ಡ್ರಾಪ್ಸ್ ತರ್ಬೇಕು ಅಷ್ಟೇ. ಹೋಗ ಅಧಿಕ ಪ್ರಸಂಗಿ. ಅಮ್ಮ ನೋಡಮ್ಮ ಅಪ್ಪನ್ನ. ಮದ್ವೆ ಆದಾಗ್ಲಿಂದ ನೋಡ್ತಾನೆ ಇದೀನಿ ಬಿಡೋ. ಯಾವಾಗ್ಲೂ ಆಗಲ್ಲ ಇಲ್ಲ ಅನ್ನೋದ್ ಬಿಟ್ಟು ನಿಮ್ಮಪ್ಪ ಬೇರೆ ಏನಾದ್ರು ಹೇಳ್ತಾರಾ? ಹೋಗ್ ಐ ಡ್ರಾಪ್ಸ್ ತಗೊಂಬ ಹೋಗ್. ರೀ ನಂಗೆ ಯಾಕೋ ನೀವು ಡಾಕ್ಟರ್ ಹತ್ರ ಹೋಗೋದೇ ಒಳ್ಳೇದು ಅನಿಸ್ತಾ ಇದೆ. ಅಥವಾ ಆ 500 ರೂಪಾಯಿ ಡ್ರಾಪ್ಸೇ ಹಾಕೊಳ್ಳಿ, ಕ್ವಾಲಿಟಿನಾದ್ರೂ ಚೆನ್ನಾಗಿರುತ್ತೆ. ನನ್ನ ಮಾತು ಕೇಳ್ರಿ. ಅವನ್ನೆಲ್ಲಮ್ಮ ನಿನ್ನ ಮಾತು ಕೇಳ್ತಾನೆ, ಎಲ್ಲ ಅವ್ರ ಅಮ್ಮನ ಹಾಗೆ. ನೀನು ನಮ್ಮಮ್ಮನ ಮಾತು ಕೇಳ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಸ್ಕಂದ ಅವರಮ್ಮನ ಮಾತು ಕೇಳಲ್ಲ. ಓಕೆ ಗಿರಿ, ತಲೆ ಕೆಡಿಸ್ಕೋಬೇಡ. ಡಸ್ಟ್ ಅಲರ್ಜಿ ಆಗಿರ್ಬೇಕು, ಇಲ್ಲ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಿರ್ತೀನಲ್ಲ, ಅದಕ್ಕೆ ಹೀಗಾಗಿದೆ ಅನ್ಸುತ್ತೆ. ಆ ಒಂಥರ ಚೀಪ್ ಅಂಡ್ ಬೆಸ್ಟ್ ಐ ಡ್ರಾಪ್ಸ್ನ ರೂಮಲ್ಲಿ ಇರ್ತೀನಿ, ತಂದು ಹಾಕು. ವಯಸ್ಸಾಗಿರೋ ನಾನೇ ಕಣ್ಣಿಗೆ ಪೊರೆ ಬಂತು ಅಂತ ಒಂದಿನ ಐ ಡ್ರಾಪ್ ಹಾಕೊಂಡಿಲ್ಲ. ಈಗಿನ ಕಾಲು ಹುಡುಗರು